ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮಾಧ್ಯಮದ ಸ್ನೇಹಿತರೆ, ಏನು ನಮ್ಮೆಲ್ಲ ಹಿರಿಯರು ಸಮ್ಮುಖದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಪತ್ರಿಕೆಗೋಷ್ಠಿಯಲ್ಲಿ ಶಾಸಕರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಸಾಕಷ್ಟು ವಿಚಾರಗಳನ್ನು ಮಾತಾಡಿಕೊಂಡು ಇವತ್ತು ಪತ್ರಿಕೆಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಮೊದಲನೇದಾಗಿ ಒಂದು ವಿಚಾರವನ್ನು ನಾನು ತಮ್ಮ ಮುಂದೆ ಒಂದು ಗಾದೆಯನ್ನು ಇಡ್ತೀನಿ. ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಾರೆ, ಊರು ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲು ಹಾಕಿದಂತೆ ಅನ್ನಂತ ರೀತಿಯಲ್ಲಿ ಇವತ್ತು ಈ ಸರ್ಕಾರ ಅನ್ನಂಥದ್ದು ಈ ಗಾದೆ ಮಾತಕ್ಕೆ ಸರಿಸಮವಾಗಿ ಇವತ್ತು ಸರ್ಕಾರ ನಡೀತಾ ಇದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ಕರ್ನಾಟಕದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಅವತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಶೆಡ್ಯೂಲ್ ಟ್ರೈಬ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂಡರ್ ದ ಕಂಪನೀಸ್ ಆಕ್ಟ್ 1956 ಕೆಳಗಡೆ ಅವತ್ತು ಬುಡಕಟ್ಟು ಸಮುದಾಯಗಳಿಗೆ, ಪರಿಶಿಷ್ಟ ವರ್ಗಗಳ ಜನಾಂಗಕ್ಕೆ ಅವರು ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರು ಯಾವುದೇ ವಿಚಾರಗಳನ್ನು ಕೆಲಸ ಮಾಡ್ಕೋಬೇಕಾದ್ರೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಅವತ್ತು ಒಂದು ಕಾನೂನನ್ನ ತಂದು ಜಾರಿ ತರಂತ ಕೆಲಸ ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಸುಮಾರಾಗಿ ಹತ್ತತ್ರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಬಂಗಾರ ಹನುಮಂತನವರು, ಹೇಮಲತಾ ನಾಯ್ಕಕ್ಕವರು, ರಾಜೇಗೌಡರು, ಸಿದ್ದರಾಜಣ್ಣನವರು, ಶಾಂತರಾಮ್ ಸಿದ್ದಿಕಿಯವರು ಕೂಡ ಅನೇಕ ಬುಡಕಟ್ಟು ಸಮುದಾಯಗಳಲ್ಲಿ, ಪರಿಶಿಷ್ಟ ವರ್ಗಗಳಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಸಮುದಾಯಗಳ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಅಧಿಕಾರಕ್ಕೆ ಬರುತ್ತೇನೋ ಅವತ್ತೆಲ್ಲ ಕೂಡ ಈ ಸಮುದಾಯಕ್ಕೆ ಜಸ್ಟಿಸ್ ಅನ್ನು ಕೊಡುವಂತ ಕೆಲಸ ನಾವು ಮಾಡಿದ್ವಿ. ಇವತ್ತು ಹತ್ತತ್ರ ನಮಗೆ 3.5 ತಿಂಗಳಾಯ್ತು ಈ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರು ಇಟ್ಕೊಂಡು ನಮ್ಮೆಲ್ಲ ನಾಯಕರು ಸೇರಿಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾನೆ ಇದ್ವಿ. ಒತ್ತಾಯ ಮೇರೆಗೆ ಏನಾಯ್ತು ಅನ್ನೋಂಥ ವಿಚಾರವನ್ನು ಕೂಡ ತಮಗೆಲ್ಲ ಗೊತ್ತಿರುವಂತ ವಿಚಾರ. ಈಗಿನ ಪರಿಸ್ಥಿತಿಯಲ್ಲಿ ಇಡಿ ಅವರು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ನಾಗೇಂದ್ರ ಮತ್ತು ಅವರ ಮನೆ ಮೇಲೆ, ಅವರ ಆಸ್ತಿಗಳ ಮೇಲೆ ದಾಳಿ ನಡೆಸಿ ಅನೇಕ ವಿಚಾರಗಳನ್ನ, ದಾಖಲಾತಿಗಳನ್ನು ಪರಿಶೀಲನೆ ಕೂಡ ನಡೀತಾ ಇದೆ. ಇದು ನಾನು ಇಡಿ ಏನು ಮಾಡ್ತಾ ಇದ್ದೋ ಅದನ್ನ ಸ್ವಾಗತ ಅಂತೇಳಿ ನಾನು ತಿಳ್ಕೊಂತೀನಿ. ಒಂದು ಇವತ್ತು ನಾನು ನೋಡ್ತಾ ಇದ್ದೆ, ನೋಡಂತ ಸಂದರ್ಭದಲ್ಲಿ ಈ ಸಮುದಾಯದ ಮಹರ್ಷಿ ವಾಲ್ಮೀಕಿ ನಿಗಮದ ವತಿಯಿಂದ ಒಂದು ರೀತಿ ಫಾರ್ ದ ಪರ್ಪಸ್ ಆಫ್ ದ ಅಪ್ಲಿಫ್ಟಿಂಗ್ ಆಫ್ ದ ಎಸ್ ಟಿ ಪೀಪಲ್ ಅನ್ನಂತ ಕಾರಣದಿಂದ ಇದನ್ನ ಪ್ರಾರಂಭ ಮಾಡಿದ ನಂತರ ಅನೇಕ ಎಸ್ ಟಿ ಸಮುದಾಯಗಳನ್ನ ಅಪ್ಲಿಫ್ಟಿಂಗ್ ಮಾಡಬೇಕನ್ನಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಆದ್ರೆ ನಾನು 3 ವಿಚಾರಗಳ ಬಗ್ಗೆ ಡಿಬೇಟ್ ಮಾಡಬೇಕಾಗುತ್ತೆ. ನಾನು ಈ 3 ವಿಚಾರಗಳಲ್ಲಿ ನೋಡಿದಂತ ಟೈಮಲ್ಲಿ ಒಂದು, ಇವತ್ತು ಇಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಒಂದು ಕಡೆ SIT ಅವರ ದೃಷ್ಟಿಕೋನದಲ್ಲಿ ಕೂಡ ಅಂಡ್ ಮುಂದೆ ಏನ್ ಆಗಬಹುದು ಅನ್ನಂತದ್ದು ಕೂಡ ಇವತ್ತು ವಿಚಾರಣೆಗಳು ನಡೀತಾ. 3, ಒಂದು ಇಡಿ, SIT, ಮುಂದೆ ಏನಾಗಬಹುದು ಅನ್ನಂತ ವಿಚಾರಗಳ ಬಗ್ಗೆ ಕೂಡ 3 ವಿಚಾರಗಳ ಬಗ್ಗೆ ಕೂಡ ನನ್ನ ಗಮನವನ್ನು ಸೆಳೆಯಬೇಕಾಗುತ್ತೆ. ಇಡಿ ನಾಗೇಂದ್ರ ಅವರ ಮನೆ ಮೇಲೆ ದಾಳಿಯನ್ನು ಮಾಡಿ ಆಸ್ತಿಗಳ ಮೇಲೆ ದಾಳಿ ನಡೆಸಿದ ನಂತರ ಒಟ್ಟಾರೆಯಾಗಿ ಅವ್ರ ಕಡೆ ಇದ್ದಂತ 18 ಸ್ಥಳಗಳ ಮೇಲೆ, ಅದು ಬೆಂಗಳೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಎಲ್ಲೆಲ್ಲೋ 18 ಕಡೆ ದಾಳಿ ಮಾಡಿ ಅಲ್ಲಿ ರೇಡ್ ಕೂಡ ಮಾಡಿರೋಂಥ ವಿಚಾರ ತಮ್ಗೆ ಗೊತ್ತಿರೋಂಥ ವಿಚಾರ.
ಒಂದು ಇಡಿ ಬಂದಿದೆ ಅಂದ್ರೆ ಇವತ್ತು ಯೂನಿಯನ್ ಬ್ಯಾಂಕ್ ಅವರು ಸಿಬಿಐಗೆ ದೂರು ಕೊಟ್ಟಿರೋ ಕಾರಣ ಅದ ಆಧಾರದ ಮೇಲೆ ಇವತ್ತು ರೇಡ್ ನಡೀತಾ ಇರಬಹುದು. ಅವರ ಆಧಾರದ ಮೇಲೆ ಈ ರೇಡ್ ನಡೀತಾ ಇರಬಹುದು. ಆದರೆ ಯೂನಿಯನ್ ಬ್ಯಾಂಕ್ ಗೇವ್ ದ ಕಂಪ್ಲೇಂಟ್ ಟು ದ ಸಿಬಿಐ. ಸೊ ಬೇಸ್ ಆನ್ ದಟ್ ಇಡಿ ರೈಡ್ ಕುಡ್ ಬಿ ಹ್ಯಾಪೆಂಡ್ ಅನ್ನಂಥದ್ದು ವಿಚಾರ ಬಹಳಷ್ಟು ಸ್ಪಷ್ಟವಾಗಿ ಕೂಡ ಗೊತ್ತಾಗ್ತಾ ಇದೆ. ಹಂಗಾಗಿ ಇವತ್ತು ನಾನು ಕೆಲವೊಂದು ವಿಚಾರಗಳನ್ನು ಕೂಡ ಸರ್ಕಾರಕ್ಕೆ ಕೇಳಬೇಕಾಗುತ್ತೆ. ಇವತ್ತು ಹರೀಶ್ ಅವರನ್ನಂತ ಅವ್ರ ಖಾತೆಗೆ ಸುಮಾರು 80 ಲಕ್ಷ ರೂಪಾಯಿ ಹಣ ಅವ್ರ ವರ್ಗಾವಣೆ ಆಗಿದೆ. 80 ಲಕ್ಷ ರೂಪಾಯಿ ಹಣ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದನೇ PA ಹರೀಶ್ has almost 80 lakhs transferred to his account from where ವಾಲ್ಮೀಕಿ ಕಾರ್ಪೊರೇಷನ್. ಇದು ಲಿಂಕ್ ನೋಡ್ಕೊಳ್ಳಿ. ಹೂ ಇದ್ ಹರೀಶ್ ಅಂತ ಕೇಳಿದಂತ ಟೈಮಲ್ಲಿ ಕೂಡ ಹರೀಶ್ ಅವರು ನಾಗೇಂದ್ರ ಅವರು PA 80 ಲಕ್ಷ ರೂಪಾಯಿ ನೇರವಾಗಿ. ಇಷ್ಟೊಂದು ಅವ್ಯವಹಾರ, ಇಷ್ಟೊಂದು ಸರ್ಕಾರದ ಹಣ ಲೂಟಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ನಾನು ನಿನ್ನೆ ಗೃಹ ಸಚಿವರಾದಂತ ಪರಮೇಶ್ವರ್ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಇಡಿಯನ್ನು ನಾವು ಆಹ್ವಾನ ಮಾಡಿಲ್ಲ, ಇಡಿಯನ್ನು ಅವರ ಆಹ್ವಾನನೇ ಮಾಡಿಲ್ಲಂತೆ. ಇಡಿ ದಾಳಿ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನಂತ ಮಾತು ಪರಮೇಶ್ವರ್ ಹೇಳಿದರು. ಇದರ ಅರ್ಥ ಏನಂದ್ರೆ ಇಡಿ ದಾಳಿಯಿಂದ ಈ ಎಲ್ಲ ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಈ ಹಗರಣದಲ್ಲಿ ಭಾಗಿಯಾಗಂತವರು ಗವರ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ದಿಸ್ ಮ್ಯಾನ್ ಮೌತ್ ಆಫ್ ದ ಸ್ಕ್ಯಾಮ್. ಗವರ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ದಿಸ್ ಮ್ಯಾನ್ ಮೌತ್ ಆಫ್ ದ ಸ್ಕೀಮ್. ಹಂಗಾಗಿ ಇವತ್ತು ಬಹಳಷ್ಟು ಜನರೆಲ್ಲರೂ ಕೂಡ ಈ ರಾಜ್ಯದಲ್ಲಿದ್ದಂತ ಜನರು ಒಂದ್ ಕಡೆ ಥೂ ಅಂತ ಇದಾರ, ನಾಚಿಕೆ ಇಲ್ಲದಂತ ಸರ್ಕಾರ ಅಂತ ಇದಾರ. ಇವತ್ತು ಒಂದ್ ರೀತಿ ಕಳ್ಳರ ಸರ್ಕಾರ ಅನ್ನಂತ ಮಾತು ಇಡೀ ರಾಜ್ಯದಲ್ಲಿ ಜನರು ಮಾತಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಂತೆ ಇವತ್ತು ಒಂದು ಕಡೆ ದರೋಡೆ ನಡೆದಿದೆ. ದರೋಡೆ ನಡೆದ ನಂತರ ಕಳ್ಳರನ್ನು ಹಿಡಿಬೇಕಾಗಿದೆ. ಇಡಿಯವರು ಬಂದು ಆ ಕಳ್ಳರನ್ನ ಉಪಾಧ್ಯಕ್ಷರನ್ನ ಹಿಡ್ಕೊಂಡಾರ. ಆ ಕಳ್ಳರು ಉಪಾಧ್ಯಕ್ಷರನ್ನ ಹಿಡ್ಕೊಂಡಾರಾಗ್ಲಿ, ಅಧ್ಯಕ್ಷರನ್ನ ಯಾರು ಅಂತೇಳಿ ಅವ್ರು ಗೊತ್ತು ಮಾಡಕ್ ಆಗ್ತಾ ಇಲ್ಲ. ಅಧ್ಯಕ್ಷರು ಯಾರು? ಇದಕ್ಕೆ ಮೂಲ ಯಾರು? ಉಪಾಧ್ಯಕ್ಷರು ಸಿಕ್ಕಿರೋ ಕಾರಣ ಅಧ್ಯಕ್ಷರು ಸಿಗಲೇಬೇಕು ನಮ್ಮ ಒತ್ತಾಯ. ಇದಕ್ಕೆ ಮೂಲ ಅಧ್ಯಕ್ಷರನ್ನ ಪತ್ತೆ ಹಚ್ಚಂತ ಕೆಲಸ ಇಡಿ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಅದನ್ನ ಅಧ್ಯಕ್ಷರು ಯಾರಿದ್ದಾರೋ, ಈ ಬುಡಕಟ್ಟು ಸಮುದಾಯಗಳ ಹಣವನ್ನು ಯಾರು ನುಂಗಿದಾರೋ, ಯಾರು ಕಳ್ಳತನ ಮಾಡಿದಾರೋ, ಯಾರು ಕಳ್ಳರಿದಾರೋ ಅವ್ರು ಹಿಡ್ಕೋಬೇಕಾದ್ರೆ ಈ ಉಪಾಧ್ಯಕ್ಷರು ಹಿಡ್ಕೊಂಡಿದ್ದಾರೆ. ಉಪಾಧ್ಯಕ್ಷರ ಮೂಲಕ ಅಧ್ಯಕ್ಷರು ಕೂಡ ಇಡಿ ಅಂತ ಕೆಲಸ ಆಗಬೇಕು ಅಂತೇಳಿ ನಾನು ಇಡಿ ಅವ್ರನ್ನ ಜೊತೆಲಿ ಸರ್ಕಾರದಲ್ಲಿದ್ದಂಥವ್ರು ಕೂಡ ಒತ್ತಾಯವನ್ನು ಕೂಡ ಮಾಡ್ತೀನಿ. ಅದು ಹೇಳ್ತೀನಿ ಮುಂದಕ್ಕೆ ಹೇಳ್ತೀನಿ ತಮಗೆ. ಅದಕ್ಕೋಸ್ಕರ ಇಡಿ ದಾಳಿಯಿಂದ ಇನ್ನ ಬಹಳಷ್ಟು ಕರ್ಮಕಾಂಡಗಳು ಹೊರಗಡೆ ಬರಬೇಕಾಗಿದೆ. ಅದನ್ನ ನೋಡೋಣ ಮುಂದಕ್ಕೆ ಏನಾಗುತ್ತೆ, ಯಾವ ಕರ್ಮಕಾಂಡಗಳು ಹೊರಗಡೆ ಬರ್ತಾವ ಅನ್ನೋದು ಕೂಡ ನೋಡಬೇಕಾಗಿದೆ. ಇವತ್ತು ಒಂದು ಕಡೆ SIT ಅವರು ಅವ್ರಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದ ನಂತರ, ತನಿಖೆಯ ಜವಾಬ್ದಾರಿ ಒಪ್ಪಿಸಿದ ನಂತರ ಬಹುಶಃ ಅವರು ಸರಿಯಾದಂತ ಕೆಲಸ ಮಾಡಿದ್ರೆ, ಸರಿಯಾದಂತ ಕೆಲಸ SIT ಅವರು ಮಾಡಿದ್ರೆ ಇಡಿ ಬರ್ತಿದ್ದಿಲ್ಲ. ಎಲ್ಲೋ ಒಂದು ಕಡೆ ಅವರು ಸರಿಯಾದಂತ ಕೆಲಸ ಮಾಡಂತ ವಿಚಾರದಲ್ಲಿ SIT ಅವರು ಎಡವಿದ್ದಾರೆ. ಹಂಗಾಗಿ SIT ತನಿಖೆಯಲ್ಲಿ ಅನೇಕ ಇನ್ವೆಸ್ಟಿಗೇಷನ್ ನಡೆದವ. SIT ಇನ್ವೆಸ್ಟಿಗೇಷನ್ ದಲ್ಲಿ ಅನೇಕ ರಿವಿಲ್ಸ್ ನಡೆದವ. ಆ ರಿವಿಲ್ಸ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಒಂದು ಕಡೆ ಲ್ಯಾಂಬೋರ್ಗಿನಿ ಕಾರ್ ಅಂತೆ, ಒಂದು ಕಡೆ ಹನಿ ಟ್ರ್ಯಾಪ್ ಅಂತೆ, ಒಂದು ಕಡೆ ಹವಾಲ ಅಂತೆ, ಒಂದು ಕಡೆ ಎಲೆಕ್ಷನ್ ಫಂಡ್ ಅಂತೆ. ಅಧಿಕಾರಿಗಳನ್ನ ಕರ್ಕೊಂಡೋಗಿ, ಬ್ಯಾಂಕ್ ಅಧಿಕಾರಿಗಳು ಕರ್ಕೊಂಡೋಗಿ, ST ನಿಗಮದ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಒಬ್ಬ ಜವಾಬ್ದಾರಿ ಇಲ್ಲದಂತ ಉಪಾಧ್ಯಕ್ಷರು ಈ ಹನಿ ಟ್ರ್ಯಾಪ್ಸ್ ಮಾಡಿಸ್ತಾ ಇದಾರೆ ಅಂತ ನೋಡಿ ಯಾವ ಪರಿಸ್ಥಿತಿ ಈ ಸಮುದಾಯಗಳಿಗೆ, ಈ ಸಮುದಾಯದ ಬಡವರಿಗೆ, ಮಕ್ಕಳಿಗೆ ಸಿಗಬೇಕಾದಂತ ಹಣವನ್ನು ಲೂಟಿ ಮಾಡಿದಂತ ವ್ಯಕ್ತಿಗಳು ಯಾವ ರೀತಿಯಲ್ಲಿ ದುರುಪಯೋಗ ಮಾಡ್ಕೊಂತ ಇದ್ದಾರೆ ನೋಡ್ರಿ. ಇವತ್ತು ಅನೇಕ ಸಂಗತಿಗಳು ಕೂಡ ಹೊರಗಡೆ ಬರಬೇಕಾಗಿದೆ.
ಇದ್ರ ಬಗ್ಗೆ ಕೂಡ ಅನೇಕ ತನಿಖೆಗಳು ಕೂಡ ನಡೀತಾ ಇದಾವೆ. ನಾವು ಕಾಯ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ, ನಾವು ಬಿಡೋದಿಲ್ಲ. ನಾವಂತ ಎಂತ ಪರಿಸ್ಥಿತಿ ಕೂಡ ಇನ್ನು ಮುಂದಕ್ಕೆ ಕೂಡ ಈ ಹೋರಾಟವನ್ನು ಕೂಡ ನಾವು ಮುಂದಕ್ಕೆ ತಗೊಂಡು ಹೋಗಬೇಕಾಗಿದೆ. ಇದು ಹಣ ಯಾರಿಗೆ ಸೇರಬೇಕಾದಂತ ಹಣ ಅಂದ್ರೆ ಈ ಸಮುದಾಯ, ಎಸ್ಟಿ ಸಮುದಾಯಕ್ಕೆ ಸೇರಬೇಕಾದಂತ ಈ ಸಮುದಾಯದ ಹಣ. ಈ ಸಮುದಾಯದ ಹಣ ಒಳ್ಳೆ ಕಾರ್ಯಕ್ರಮಕ್ಕೋಸ್ಕರ, ಒಳ್ಳೆ ಕಾರ್ಯಕ್ರಮಗಳಿಗೋಸ್ಕರವಾಗಿ ನೆರವೇರಿಸಬೇಕಾದಂತ ಹಣ, ಬುಡಕಟ್ಟು ಜನಾಂಗಗಳಿಗೆ ಅದು ಸೇರಬೇಕಾದಂತ ಹಣ, ಮಕ್ಕಳಿಗೆ ಸ್ಕಾಲರ್ಶಿಪ್ ಅದಕ್ಕೆ ಸೇರಬೇಕಾದಂತ ಹಣ, ನಮ್ಮ ಎಸ್ಟಿ ಜನಾಂಗದವರು ಬುಡಕಟ್ಟು ಸಮುದಾಯಗಳ ಜನರಿಗೆ ಏನೇನು ಅಭಿವೃದ್ಧಿ ಕೆಲಸಗಳು, ರಸ್ತೆಗಳು, ಬೋರ್ವೆಲ್ಗಳು, ಭೂ ಒಡೆತನದಲ್ಲಿ ಜಾಗಗಳು, ಭೂ ಒಡೆತನದಲ್ಲಿ ಜಮೀನು, ಇವೆಲ್ಲ ಕೂಡ ಸಿಗಬೇಕಾದಂತ ಹಣ ಇವತ್ತು ಏನು ಮಜಾ ಮಾಡಿದಾರ ನೋಡ್ರಿ. ಹಂಗಾಗಿ ಈ ಬುಡಕಟ್ಟು ಜನಾಂಗಗಳ, ಪರಿಶಿಷ್ಟ ವರ್ಗಗಳ ಜನಾಂಗ ಏನು ಈ ಸರ್ಕಾರಕ್ಕೆ ಈ ಬುಡಕಟ್ಟು ಜನಾಂಗಗಳ ಶಾಪ ಏನಿದನೋ ಈ ಸರ್ಕಾರನಂತೂ ಬಿಟ್ಟು ಹೋಗೋದೇ ಇಲ್ಲ. ಈ ಬುಡಕಟ್ಟು ಜನಾಂಗಗಳ ಶಾಪ ಈ ಸರ್ಕಾರವನ್ನು ಬಿಟ್ಟು ಹೋಗುವುದೇ ಇಲ್ಲ. ಹಂಗಾಗಿ ಬುಡಕಟ್ಟು ಜನಾಂಗಗಳಿಗೆ ಸೇರಬೇಕಾದಂತ ಹಣ ಶೋಕಿ ಮಾಡ್ತಾರೆ, ಶೋಕಿಗೋಸ್ಕರವಾಗಿ ಹಣ ಉಪಯೋಗ ಮಾಡ್ತಾರೆ. ಶೋಕಿ ಎಲೆಕ್ಷನ್ ಗೆಲ್ಲಿಯೋ ಸಲುವಾಗಿ ಅದು ಯೂಸ್ ಮಾಡ್ತಾರೆ, ಎಲೆಕ್ಷನ್ ಗೆಲ್ಲಿಯೋ ಸಲುವಾಗಿ ಯೂಸ್ ಮಾಡ್ತಾರೆ. ಬಹುಶಃ ಕಲಬುರಗಿಯಲ್ಲಿ ಹಣವನ್ನು ಉಪಯೋಗ ಮಾಡಿದಾರ, ರಾಯಚೂರದಲ್ಲಿ ಹಣವನ್ನು ಉಪಯೋಗ ಮಾಡಿದಾರ, ಬಳ್ಳಾರಿಯಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದಾರ, ಕೊಪ್ಪಳಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದಾರ, ಮೊನ್ನೆ ಸುರಪುರದಲ್ಲಿ ನಡೆದಂತ ಉಪಚುನಾವಣೆಯಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದ್ದಾರೆ. ನೋಡ್ರಿ, ಈ ಎಲ್ಲ ಎಲೆಕ್ಷನ್ದಲ್ಲಿ ಇವತ್ತು ಈ ಹಣ ಯೂಸ್ ಮಾಡಿಕೊಂಡಿದಾರ ಅನ್ನಂಥದ್ದು ಇವತ್ತು ನೋಡಿರ್ಬೋದು. ಈ ಸರ್ಕಾರ ಬಡವರ ಶಾಪದಿಂದ ಮುಕ್ತ ಆಗೋದಿಲ್ಲ. ವಾಲ್ಮೀಕಿ ನಿಗಮದಿಂದ ಒಂದು ಕಡೆ ಇಷ್ಟೊಂದು ದೊಡ್ಡ ಕಳ್ಳತನ, ಇವತ್ತು ಭ್ರಷ್ಟಾಚಾರ ಆಗಿದ್ರೆ ಕೂಡ ಮೊನ್ನೆ ನೋಡ್ತಾ ಇದ್ದಾರೆ, ಮೂಡ ಹಗರಣಗಳು ನಾವು ನೋಡ್ತಾ ಇದ್ದೀವಿ. ಇದು ನಾಚಿಕೆಗೇಡಿನ ಇದೊಂದು ಕಳ್ಳರ ಸರ್ಕಾರ, ಡೆಕಾಯಿಟಿ ಸರ್ಕಾರ ಇದು. ಹಂಗಾಗಿ ಮೊದಲನೇದಾಗಿ ನಾನು ಸರ್ಕಾರಕ್ಕೆ ಒಂದು ರೀತಿ ಅಂದ್ರೆಗಿನ ನಾಗೇಂದ್ರ ಅವ್ರನ್ನ ಎಂತ ಪರಿಸ್ಥಿತಿಯಲ್ಲಿ ಕೂಡ ಅವ್ರನ್ನ ಅರೆಸ್ಟ್ ಆಗಲೇಬೇಕು. ಮೊದಲನೇ ಡಿಮ್ಯಾಂಡ್, ನಾನು ಅರೆಸ್ಟ್ ಆಗಲೇಬೇಕು. ಐ ಹೋಪ್ ಇಡಿ ವಿಲ್ ಟೇಕ್ ಕೇರ್ ಆಫ್ ದಿಸ್. ಎರಡನೇದಾಗಿ ನಾಗೇಂದ್ರ ಅವರು ಅವ್ರಿಗೆಲ್ಲನ ಒಂದು ರೀತಿ ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ ಸ್ವಾಭಿಮಾನ ಇದ್ರಿಗಿನ ಅವ್ರಿಗೇನ ಮೀಸಲು ಕ್ಷೇತ್ರದಿಂದ ಗೆದ್ದಂತ ವ್ಯಕ್ತಿಯಾಗಿ ಇಡೀ ರಾಜ್ಯಕ್ಕೆ ಆ ಸಮುದಾಯದ ಮಂತ್ರಿ ಆಗಿ ಅವ್ರಿಗೆ ಕೊಂಚಿತ್ತನಾಗಲಿ ಈ ಸಮಾಜದ ಬಗ್ಗೆ, ಈ ಸಮುದಾಯಗಳ ಬಗ್ಗೆ ಅವ್ರಿಗೆಲ್ಲೋ ಒಂದು ಕಡೆ ನೋವಿದ್ರೆ ತಕ್ಷಣನೇ ನಾನು ಒತ್ತಾಯ ಮಾಡ್ತೀನಿ, ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಮಂತ್ರಿ ಸ್ಥಾನಕ್ಕೆಲ್ಲ ಆಲ್ರೆಡಿ ಮಂತ್ರಿ ಸ್ಥಾನಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿರ್ಕೋಸ್ಕರವಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಾರ. ನಾನು ಅವ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕೆಂದು ಒತ್ತಾಯ ಮಾಡ್ತೀನಿ. ಅವ್ರ ಮೇಲೆ ಸ್ಟ್ರಾಂಗ್ ಆದಂತ ಎಫ್ಐಆರ್ ಆಗಬೇಕು, ಅವ್ರ ಮೇಲೆ ಸ್ಟ್ರಾಂಗ್ ಆದಂತ ಎಫ್ಐಆರ್ ಆಗಬೇಕು. ಮೂರನೇದಾಗಿ ಒಂದು ತಿಂಗಳ ಒಳಗಡೆನೆ ₹1 ಕೂಡ ಮಹರ್ಷಿ ವಾಲ್ಮೀಕಿ ನಿಗಮಕ್ಕೆ ವಾಪಸ್ ಆಗಬೇಕು. ಇವತ್ತು ವಾಲ್ಮೀಕಿ ನಿಗಮದಲ್ಲೇ ಅಲ್ಲ, ಪ್ರತಿಯೊಂದ ನಿಗಮದಲ್ಲಿ ಕೂಡ ಎಷ್ಟು ಮಂದಿ ಕಳ್ಳರಿದ್ದಾರೆ ಎಂಬುದು ಜನರಿಗೆ ಗೊತ್ತಾಗಲೇಬೇಕು. ಎಷ್ಟು ಮಂದಿ ಕಳ್ಳರಿದ್ದಾರೆ ಅಂತೇಳಿ ಪ್ರತಿ ಇಲಾಖೆಯಲ್ಲೂ ಕೂಡ ಪರಿಶೀಲನೆ ಆಗಬೇಕು. ಯಾಕಂದ್ರೆ ಜನರಿಗೆ ಇವತ್ತು ಎಲ್ಲ ನಿಗಮಗಳಲ್ಲಿ ಕೂಡ ಇವತ್ತು ಈ ಅವ್ಯವಹಾರ ಆಗಿದೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಿರೋ ಕಾರಣ, ಒಂದು ಬಹಳಷ್ಟು ಮಂದಿ ಹಣಕಾಸಿನ ಇಲಾಖೆಯಲ್ಲಿ ಇವತ್ತು ಒಬ್ಬ ಮಂತ್ರಿ ಆದಂತ ವ್ಯಕ್ತಿ ಅವ್ರ ಇತಿಮಿತಿಯನ್ನು ಗೊತ್ತಾಗಲಾರದಂತ ಕೂಡ ಇಷ್ಟೊಂದು ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಇವತ್ತು ಎಲ್ಲ ಒಂದು ಕಡೆ ವರ್ಗಾವಣೆ ಮಾಡಿ ಇವತ್ತು ಮಜಾ ಮಾಡಿದಾರ, ಅವ್ರು ಲ್ಯಾಂಬೋರ್ಗಿನಿ ಕಾರ್ ತಗೊಂಡಿದ್ದಾರೆ, ಹಿಂಗೆಲ್ಲ ಮಾಡಿದಾರ, ಎಲೆಕ್ಷನ್ಗೆ ಹಣ ಉಪಯೋಗ ಮಾಡಿದ್ದಾರೆ ಅಂದ್ರೆ ಅವ್ರ ಯೋಗ್ಯತೆ ಗೊತ್ತಾಗಬೇಕಂದ್ರೆ ಎಲ್ಲಾ ಇಲಾಖೆಯಲ್ಲಿ ಕೂಡ ಪರಿಶೀಲನೆ ಆಗಬೇಕು. ಇವತ್ತು ಸಂಪೂರ್ಣವಾಗಿ ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ
ಇವತ್ತು ಮುಂಬರುವಂತ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕು. ಆದಷ್ಟು ಬೇಗನೆ ಇವತ್ತು ಈ ಬೇಡಿಕೆಗಳನ್ನು ಈಡೇರಿಸಬೇಕು. ಈಡೇರಿಸಲಿದ್ರಿಂದ ಮುಂಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ. ಎಸ್ಟಿ ಸಮುದಾಯ ನಾಯಕರಿಗೆ ಇವತ್ತು ಅನೇಕ ಹೋರಾಟಗಳ ಜೊತೆಯಲ್ಲಿ ಕೂಡ ಮುಂಬರುವಂತ ದಿನಗಳಲ್ಲಿ ಇವತ್ತು ಹತ್ತತ್ರ ಬೀದರ್ದಿಂದ ಬೆಂಗಳೂರು ತನಕ ಕೂಡ ಎಸ್ಟಿ ಸಮುದಾಯದ ಚಲೋವನ್ನು ಕೂಡ ನಡೆಸುವಂತ ಕೆಲಸ ಕೂಡ ನಾವು ಮಾಡ್ತೀವಿ. ಹಂಗಾಗಿ ಇವತ್ತು ಎಂತ ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ಇಡಿ ಬಂದಿದೆ, ಒಂದು ಕಡೆ ಏನ್ ರೇಡ್ ಆಗ್ತಾ ಇದೆನೋ, ಯಾರು ತಪ್ಪಿದಸ್ತಿದ್ದಾರೋ ಅವ್ರು ಯಾರು ಶಿಕ್ಷೆ ಆಗಬೇಕಂತ ಅವ್ರು ಶಿಕ್ಷೆ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಡೆಲ್ಲಿಗೆ ತೆರಳಿ ರಾಷ್ಟ್ರೀಯ ಪರಿಶಿಷ್ಟ ಆಯೋಗಕ್ಕೆ ಡೆಲ್ಲಿಗೆ ತೆರಳಿ ದೂರನ್ನು ಕೂಡ ಕೊಡುವಂತ ಕೆಲಸ ಕೂಡ ಆಲ್ರೆಡಿ ಲೆಟರ್ ಬಂದಿದೆ, ನಿನ್ನೆ ಕಳಿಸಿದೀವಿ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಒಂದು ನಿಯೋಗ ಆಗಿ ಕೂಡ ಕೊಡುವಂತ ಕೆಲಸ ಕೂಡ ನಾವು ಮಾಡ್ತೀವಿ. ಹಂಗಾಗಿ ಇವತ್ತು ಎಂತ ಪರಿಸ್ಥಿತಿಯಲ್ಲೂ ಕೂಡ ಈ ಸಮುದಾಯದ ಹಣ ಏನಿದೆ ನಾವು ಪ್ರತಿಯೊಂದು ಪೈಸಾ ಕೂಡ ವಾಪಸ್ ಬರಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಇನ್ನು ರಾಜ್ಯಾಧ್ಯಕ್ಷರ ಹತ್ರ ಮಾತಾಡಿ ಇದು ಮುಂದಿನ ದಿನಗಳಲ್ಲಿ ಈ ತೀರ್ಮಾನವನ್ನು ಕೂಡ ನಾವು ತಗೊಂತೀವಿ ಪಾರ್ಟಿ ವತಿಯಿಂದ. ಸರ್, ಈಗಾಗಲೇ ರಾಮುಲಣ್ಣವರು ಸವಿಸ್ತಾರವಾಗಿ ಹೇಳಿದ್ದಾರೆ. ರಾಮುಲಣ್ಣವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ, ನಾನು ಸಚಿವನಾಗಿ ಕೆಲಸ ಮಾಡಿದೆ. ನಮಗೆಲ್ಲರಿಗೂ ಗೊತ್ತಿದೆ 3 ಕೋಟಿಗಿಂತ ಹೆಚ್ಚು ಅನುದಾನ ಯಾರಿಗಾರ ಟ್ರಾನ್ಸ್ಫರ್ ಆಗಬೇಕಾಗಿತ್ತು ಅಥವಾ ಯಾರು ವರ್ಗಾವಣೆ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಫೈನಾನ್ಸ್ ಸೆಕ್ರೆಟರಿ ಅಪ್ರೂವಲ್ ಇಲ್ಲಾರ್ದ ಮಾಡಕ್ ಸಾಧ್ಯನೇ ಇಲ್ಲ. ಇದು ಎಲ್ಲರಿಗೂ ಜಗಜ್ಜಾಹಿರ್, ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ಒಂದೇ ದಿನ 50 ಕೋಟಿ ರೂಪಾಯಿ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಮತ್ತು ಒಟ್ಟು 16 ಉದ್ಯಮಿಗಳಿಗೆ 4 ಕೋಟಿ 12 ಲಕ್ಷದಿಂದ 5 ಕೋಟಿ 98 ಲಕ್ಷವರೆಗೂ ಟ್ರಾನ್ಸ್ಫರ್ ಆಗಿದೆ. ಅಂದ್ರೆ ಇದರಲ್ಲಿ ಬರೀ ನಾಗೇಂದ್ರ ಒಬ್ಬರೇ ಪಾಲಲ್ಲ, ಇಡೀ ಸರ್ಕಾರನೇ ಇದರಲ್ಲಿ ಪಾಲಿದೆ. ಯಾಕಂದ್ರೆ ಮೋದಿ ಸಾಹೇಬರು ಈ ಬ್ಲಾಕ್ ಮನಿನ ಆಲ್ಮೋಸ್ಟ್ ಕ್ಲೋಸ್ ಮಾಡಕ ನೋಡಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ವೈಟ್ ಮನಿಯಲ್ಲಿ ಸ್ಕ್ಯಾಮ್ ಮಾಡ್ತಿದೆ. ಅಂದ್ರೆ ಬ್ಯಾಂಕ್ ಥ್ರೂನೇ ಲೂಟಿ ಹೊಡೆಯಂತ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಿದಂತ ಕೀರ್ತಿ ಯಾರಿಗಾರು ಬರ್ತಂದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತದೆ. ಇಷ್ಟೆಲ್ಲ ಆದ್ರೂ 187 ಕೋಟಿ ದುಡ್ಡು ಬೋರ್ಡ್ ಇಂದ ಟ್ರಾನ್ಸ್ಫರ್ ಆದ್ರೂ ಬರೀ ಇವತ್ತುವರೆಗೆ ರಿಕವರಿ ಆಗಿದ್ದು ಎಷ್ಟು? 24 ಕೋಟಿ ಮಾತ್ರ. SIT ಅವರು ಹೇಳಿದ ಪ್ರಕಾರ. ಅಲ್ರಿ, ವೈಟ್ನಾಗೆ ಟ್ರಾನ್ಸ್ಫರ್ ಆದ್ಮೇಲೆ ನಿಮಗೆ ರಿಕವರಿ ಮಾಡಕ್ ಇಷ್ಟು ಟೈಮ್ ಬೇಕಾಗ್ತದ? ಅಂದ್ರೆ ನೀವು ಇದು ಸುಮ್ಮನೆ ಮೂಗಿಗೆ, ನಮ್ಮ ಹಳ್ಳಿ ಭಾಷೆದಲ್ಲಿ ಹೇಳ್ತಾರ, ಮೂಗಿಗೆ ತುಪ್ಪ ಒರೆಸಕತ್ತಾರ ಅಂತ. ಮೂಗಿಗೆ ತುಪ್ಪ ಒರೆಸಕತ್ತಲ್ಲ, ಮಣಕೈಗೆ ತುಪ್ಪ ಒರೆಸ್ತದ. ಆ ಮೂಗಿ ವರ್ಷ ಸ್ಮೆಲ್ಲರ ಬರ್ತಾ ಇದ್ದು. ಆ ತರ ಮಣಕೈಗೆ ತುಪ್ಪ ಒರೆಸಿದ್ರೆ ಸ್ಮೆಲ್ನು ಬರಲಾರ್ದಂತ ಒಂದು ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಯಾಕಂದ್ರೆ ಇವತ್ತು ಪರಿಸ್ಥಿತಿ ಹೆಂಗಾಗಿಬಿಟ್ಟದೆ ಅಂತಂದ್ರೆ, ಯಾರ್ಯಾರು ಎಸ್ಟಿ ಸಮಾಜ ಪರ ಹೋರಾಡ್ತಿದೀವಿ, ಯಾರ್ಯಾರು ಎಸ್ಟಿ ಸಮಾಜ ಪರ ಧ್ವನಿ ಎತ್ತಿದೀವಿ ವಿಧಾನಸಭೆ, ಅವರೆಲ್ಲರೂ ಸೋತ್ ಬಿಟ್ಟಿದೆ. ಹಿಂಗಾಗಿ ಕಾಂಗ್ರೆಸ್ ಇಂದ ಗೆದ್ದಂತ 14 ಜನನು ಇದ್ರ ಬಗ್ಗೆ ಬಾಯಿ ಬಿಡ್ತಿಲ್ಲ. ನೀವು ಶಾಸಕರಾಗಿದ್ರಿ, ಅರ್ಥ ಮಾಡ್ಕೊಳ್ಬೇಕು. ನೀವ್ ಯಾವ ಸಮಾಜದಿಂದ ಗೆದ್ದಿದ್ರಿ, ನೀವ್ ಯಾವ ಸಮಾಜದಿಂದ ಸರ್ಟಿಫಿಕೇಟ್ ಆ ಸಮಾಜಕ್ಕೆ ಅನ್ಯಾಯ ಆದಾಗೂ ನೀವು ಧ್ವನಿ ಎತ್ತಂಗಿಲ್ಲ ಅಂತಂದ್ರ ಇದಕ್ಕಿಂತ ನಾಚಿಕೆ ಹಿಡಿದ ವಿಚಾರ ಏನು? ಇಡೀ ಸಮಾಜಕ್ಕೆ ಅನ್ಯಾಯ ಮಾಡ್ತೀರಿ. ಮತ್ತೊಂದ್ ಕಡೆ ಹೇಳ್ತಾರೆ ಬಿಜೆಪಿ ದಲಿತ ವಿರೋಧಿ ಅಂತ, ಕಾಂಗ್ರೆಸ್ ದಲಿತ ಪರ. ಅರೆ, ದಲಿತರ ಹಣನೇ ಲೂಟಿ ಹೊಡೆದು ಕಾಂಗ್ರೆಸ್ ಕುಂತ್ರು ನೀವು ಚಕಾರ ಶಬ್ದ ಎತ್ತಂಗಿಲ್ಲ ಅಂತಂದ್ರೆ ಕಾಂಗ್ರೆಸ್ನಲ್ಲಿರುವಂತ ಎಲ್ಲಾ ಸ್ವಾಭಿಮಾನಿ SC ST ಜನ ಇದ್ರ ಬಗ್ಗೆ ಧ್ವನಿ ಎತ್ತಂತ ಕೆಲಸ ಮಾಡಬೇಕು. ನಮ್ಗಿಂತ ಮುಂಚೆ ಅವರು ಹೋರಾಟ ಮಾಡಬೇಕು. ಆದ್ರೂ ಮಾಡ್ತಿಲ್ಲ. ಯಾಕಂತಂದ್ರೆ ಬರೀ ರಬ್ಬರ್ ಸ್ಟಾಂಪ್ ಇದ್ದವ್ರು ಅಷ್ಟೇ ಗೆದ್ದಗೋಸ್ಕರ ಈ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ತಕ್ಷಣ ರಾಜ್ಯ ಸರ್ಕಾರನ ಡಿಸಾಲ್ವ್ ಮಾಡಬೇಕಾಗ್ತದೆ. ಬರೀ ನಾವು ಒಬ್ರು ರಾಜೀನಾಮೆ ಕೇಳೋದ್ರಿಂದ ಇದಾಗ್ಲಿದೆ. ಯಾಕಂದ್ರೆ ಇದು ಸಣ್ಣ ಸ್ಕ್ಯಾಮ್ ಅಲ್ಲ, ಬಹಳ ದೊಡ್ಡ ಹಗರಣ ಇದೆ. 187 ಕೋಟಿ, ಅದು ದಲಿತರ ST ವರ್ಗದರ ಅನುದಾನ. ಇದು ಬರೀ ಯಾಕಂತಂದ್ರೆ ಯಾವುದೇ ಒಂದು ನಿಗಮನ ದುಡ್ಡು ಬೇರೆ ಕಡೆ ಇಡಬೇಕಂತಂದ್ರೆ, ಬ್ಯಾಂಕಿಗೆ ಇಡಬೇಕಂದ್ರೆ ಅದು ಎಲ್ಲ ಬಹಳಷ್ಟು ಪರವಾನಗಿಗಳು ತಗೋಬೇಕಾಗ್ತದೆ. ಎಲ್ಲ ಆಫೀಸರ್ಸ್ಗಳದು ಮುಖ್ಯಮಂತ್ರಿ ಅವರ ಆದೇಶ ಇರ್ಲಾರ್ದು ಇಡಕ್ಕಾಗಲ್ಲ. ಹೋದ್ ಸರಿ ನಾನು ಒಂದು ಬೋರ್ಡ್ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ.
ಯಾವುದೇ ಒಂದು ದುಡ್ಡನ್ನು ಬ್ಯಾಂಕಿಗೆ ಇಡಬೇಕು, ಅಲ್ಲಿ ಜಾಸ್ತಿ ಬಡ್ಡಿ ಕೊಡ್ತಾರಂದ್ರೂ ಟೆಂಡರ್ ಕರೆದು ಇಡಬೇಕು ಅನ್ನೋದೊಂದು ಕಾನೂನಿದೆ. ಎಲ್ಲವನ್ನು ತೆಗೆದು ಇವತ್ತು ವೈಟ್ ನಲ್ಲಿ ಸ್ಕ್ಯಾಮ್ ಮಾಡಿದ್ದಾರೆ. ಇದಕ್ಕೇನು ಅಂಗೈ ಹುಣ್ಣಿಗೆ ಬೇರೆ ಕಡೆ ನೋಡೋದೇ ಯಾರು ಡಾಕ್ಟರೇ ಬೇಕಾಗಿಲ್ಲ. ತಕ್ಷಣ ಎಲ್ಲರನ್ನ ಇಮಿಡಿಯೇಟ್ಲಿ ಮನ್ಸು ಮಾಡಿದ್ರೆ ರಾಜ್ಯ ಸರ್ಕಾರನೇ ಬಂಧಿಸ್ಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರನೇ ಇದರಲ್ಲಿ ತೊಡಗಿದಾಗ ಅವ್ರು ಬಂಧಿಸಲಾರದೆ ಸುಮ್ಮನೆ SIT ಮಾಡಿದಂಗೆ ಮಾಡಿ ಇದನ್ನ ಮುಚ್ಚಾಕ್ಬೇಕಂತ ನೋಡಿದ್ರು. ಇನ್ನು ಬ್ಯಾಂಕರ್ಸ್ ಏನು CBI ಕೊಟ್ಟಾರ ಅಂತೇಳಿ ಇದು ಇನ್ನೂ ಎಲ್ಲ ಹೊರಗೆ ಬರ್ತದೆ. ತಕ್ಷಣ ನಾನು ಹೇಳೋದು ಈ ಸರ್ಕಾರವನ್ನ ವಜಾ ಮಾಡಬೇಕು. ಯಾಕಂತಂದ್ರೆ ಇಷ್ಟೊಂದು ದೊಡ್ಡ ಹಗರಣ ಎಲ್ಲಿ ಮಾಡಲಿ, ಅದು ದಲಿತರ ದುಡ್ಡು ತಿಂದಿದ್ದಾರೆ, ಅದಕ್ಕೋಸ್ಕರ ತಕ್ಷಣ ಮಾಡಬೇಕು. ಮತ್ತು ಇನ್ನೂ 163 ಕೋಟಿ ಅದನ್ನ ಜಪ್ತಿ ಮಾಡಿಲ್ಲ, ಅದನ್ನ ತಕ್ಷಣ ಜಪ್ತಿ ಮಾಡಿ ನಿಗಮಕ್ಕೆ ತಿರುಗಿಸಬೇಕು. ಮತ್ತು ಆ ST ಬೋರ್ಡಿಗೆ ಕೊಟ್ಟು ದಲಿತರಿಗೆ ಇವತ್ತುವರೆಗೂ ಎಷ್ಟೋ ಪೇಮೆಂಟ್ಗಳು ಆಗ್ಲದ ನಿಂತಿದ್ದಾರೆ. ಎಷ್ಟೋ ಜನ ಹೊಲ ಖರೀದಿ ಮಾಡಿದ್ದಾರೆ, ಅವರಿಗೆ ಅನುದಾನ ಬಂದಿಲ್ಲ. ಬೋರ್ವೆಲ್ ಕೊರೆಸಿದ್ದಾರೆ, ಅವರಿಗೆ ಅನುದಾನ ಬಂದಿಲ್ಲ. ಇದುವರೆಗೂ ಯಾವ್ದು ಒಂದು ಗ್ರಾಂಟ್, ಯಾಕಂದ್ರೆ ಎಲ್ಲ ಇಲ್ಲೇ ಲೂಟಿ ಹೊಡೆದಾಗ ಅಲ್ಲೆಲ್ಲಿ ಗ್ರಾಂಟ್ ಬರಕ್ ಸಾಧ್ಯ ಆಗ್ತದೆ. ಎಷ್ಟು ಈ ಬಡವರು ಉಸಿರು ಹತ್ತಲಾರದ ಈ ಸರ್ಕಾರ ನೆಮ್ಮದಿಯಿಂದ ಇರಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಸುಮ್ಮನೆ ರೇಡ್ ಮಾಡಿದ್ರಿಂದ SIT ರಚನೆ ಆಗೋದ್ರಿಂದ ಇದಕ್ಕೇನು ಇದಾಗಲ್ಲ. ಯಾರ್ಯಾರು ಮುಖ್ಯ ಕಾರಣೀಭೂತರ ಅವರೆಲ್ಲರನ್ನ ಬಂಧಿಸಂತ ಕೆಲಸವನ್ನ ಆಗಬೇಕು. ಬರೀ ನಾಗೇಂದ್ರ ಒಬ್ಬರನ್ನ ರಾಜೀನಾಮೆ ತಗೊಂಡ್ರ ಈ ಹೋರಾಟಕ್ಕೆ ಜಯ ಸಿಕ್ಕಂಗ ಆಗಲ್ಲ. ಆ 187 ಕೋಟಿ ಅನುದಾನನೂ ವಾಪಸ್ ಬರಬೇಕು. ಅದ್ರ ಜೊತೆಗೆ ಇದರಲ್ಲಿ ಯಾರ್ಯಾರು ಇನ್ನೂ ಮಂತ್ರಿಗಳು, ಹಲವಾರು ಮಂತ್ರಿಗಳು ಶಾಮೀಲಿದ್ದಾರೆ, ಹಲವಾರು ಅಧಿಕಾರಿಗಳು ಶಾಮೀಲಿದ್ದಾರೆ. ಆ ಅಧಿಕಾರಿಗಳು ಶಾಮೀಲಾರ್ದನು ಇದನ್ನ ಆಗಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರನ್ನೂ ಬಂಧಿಸಂತ ಕೆಲಸವನ್ನ ತಕ್ಷಣ ಮಾಡ್ಬೇಕಂತೇಳಿ ಈ ಮುಖಾಂತರ ನಾವು ಒತ್ತಾಯ ಮಾಡ್ತೇವೆ. ಒಂದ್ಸರಿ ಫೈನಾನ್ಸಿಯಲ್ ಅಪ್ರೋಚ್ ಸಿಕ್ಕಿದ ಮೇಲೆ ನಿಗಮಕ್ಕೆ ಹಣ ಬಂದ ಮೇಲೆ ಮತ್ತೆ ಅದನ್ನ ಹಣಕಾಸು ಇಲಾಖೆಯಿಂದ ಅನುಮತಿ ಪಡ್ಕೊಳ್ಳಬೇಕು. 3 ಕೋಟಿಗಿಂತ ಮೇಲೆ ಅದು ಪಡ್ಕೊಳ್ಳೇಬೇಕು. ಈಗಾಗಲೇ ACS ಇರ್ತಕ್ಕಂಥವರು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ. ಹಾಗಾಗಿ ಅದರ ಮೇಲೆ ನೀವೇನಾದ್ರು ಆರೋಪ ಮಾಡ್ತಾ ಇದ್ದೀರಿ? ಇಲ್ಲ, ಇದು ನೇರವಾಗಿ ನಾವು ಆರೋಪ ಮಾಡ್ತೀವಿ. ಯಾಕೆಂತಂದ್ರೆ ಯಾರ ಫೈನಾನ್ಸ್ ಸೆಕ್ರೆಟರಿ ಇರ್ತಾರೆ, ಫೈನಾನ್ಸ್ ಸೆಕ್ರೆಟರಿ ಅವ್ರ ಗಮನಕ್ಕೆ ಇರಲಾರ್ದೆ 3 ಕೋಟಿಗಿಂತ 1 ರೂಪಾಯಿನೂ ಜಾಸ್ತಿ, ಅವ್ರು 3 ಕೋಟಿಗಿಂತ ಜಾಸ್ತಿ ಇದ್ದು ಅವರಿಗೆ ಗಮನಕ್ಕೆ ಅವ್ರ ಗಮನದ ಇರಲಾರ್ದೆ ಇದಾಗಿಲ್ಲ. ಅವ್ರ ಗಮನದಾಗಿಲ್ಲ ಅಂತಂದ್ರೆ ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಬರಲಾರ್ದೇ ಇದನ್ನು ಮಾಡಕ್ ಸಾಧ್ಯವೇ ಇಲ್ಲ. ಹಂಗಾಗಿ ಈ ಸರ್ಕಾರನೇ ಡಿಸಾಲ್ವ್ ಮಾಡ್ಬೇಕಂತ ಒತ್ತಾಯ ಮಾಡ್ತಿದ್ದೆ. DK ಶಿವಕುಮಾರ್ ಹೇಳಿದ್ದಾರೆ, ಇಲ್ಲಿ SIT ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುತ್ತೆ, ಇಲ್ಲಿ ಅಧಿಕಾರಿಗಳು ಮಾತ್ರ ಇದನ್ನ ದುರುಪಯೋಗ ಮಾಡ್ತಾರೆ, ಯಾರು ಶಾಸಕರು ಮಂತ್ರಿಗಳೆಲ್ಲ ಇಡೀ ಎಂಟ್ರಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಸರ್. ಪಾಪ DK ಶಿವಕುಮಾರ್ ಅವರು ಇದರ ಪಾಲುದಾರ ಇದ್ದಾರೆ, ಅವ್ರನ್ನ ಉಳಿಸಬೇಕಲ್ಲ. ಈಗ ಇವತ್ತು ನಾಗೇಂದ್ರ ಬಾಲಕ್ ಬೆಂಕಿ ಎತ್ತಿದೆ, ನಾಳೆ ಅವ್ರ ಬುಡಕ್ಕೂ ಬರ್ತದೆ. ತಮ್ಮ ಬುಡ ತಪ್ಸೋಗೋಸ್ಕರ ಇಡೀ ಬೇಡ ಅಂತಾರೆ ಅವರು. ಈ ನಿಮಗೆ 187 ಕೋಟಿ ಇನ್ನೂ 163 ಕೋಟಿ ಯಾಕೆ ನೀವು ಜಪ್ತಿ ಮಾಡೋದಾಗ್ಲಿಲ್ಲ? ವೈಟಲ್ಲೇ ಟ್ರಾನ್ಸ್ಫರ್ ಆಗ್ಯದಲ್ಲ ಸರ್, ಅಕೌಂಟ್ ಥ್ರೂನೇ ಆಗಿದೆ. ಯಾಕೆ ಮಾಡೋದಾಗಿಲ್ಲ? ಯಾಕಂದ್ರೆ ಅವರು ಸುಮ್ಮನೆ SIT ಮಾಡಿ ನಾಗೇಂದ್ರ ಒಬ್ಬರು ರಾಜೀನಾಮೆ ಕೊಡಿಸಿ ಈ ಕೇಸ್ ಮುಚ್ಚಾಕ್ಬೇಕಂತ ನೋಡಿದ್ರು. ಬ್ಯಾಂಕರ್ಸ್ 100 ಕೋಟಿಗಿಂತ ಹೆಚ್ಚು ಅನುದಾನ ಈ ತರ ಅವ್ಯವಹಾರ ಆದಂತ ಸಂದರ್ಭದಲ್ಲಿ CBI ಕೊಡ್ಬೇಕು. ಕೊಟ್ಟಾಗ ಇದು ಪ್ರಾಬ್ಲಮ್ ಅವ್ರಿಗೆ ಬರ್ತದೆ. ಅದಕ್ಕೋಸ್ಕರ ತಕ್ಷಣ ಇವರೆಲ್ಲರನ್ನು ಇದ್ರಾಗ ಸರ್ ಒಬ್ಬ ನಾಗೇಂದ್ರಿಂದ ಸಾಧ್ಯನೇ ಇಲ್ಲ. ಇದ್ರಾಗ ದೊಡ್ಡವ್ರ ಕೈವಾಡ ಇದೆ, ದೊಡ್ಡ ಮಂತ್ರಿಗಳ ಕೈವಾಡ ಇದೆ. ಅವರೆಲ್ಲರೂ ರಾಜೀನಾಮೆ ತಗೊಂಡಾಗ ಮಾತ್ರ ಇದಕ್ಕೆ ಒಂದು. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.